ಪೀರಿಯಡ್ಸ್ ಟೈಮಲ್ಲಿ ಪ್ರೊಸೆಸ್ಡ್ ಫುಡ್ಡು ಅಥವಾ ಚಿಪ್ಸ್ ತಿನ್ನೋದು, ಡೀಪ್ ಫ್ರೈಡ್ ಜಾಸ್ತಿ ತಿನ್ನೋದು, ಚಾಕ್ಲೇಟ್ಸ್ ಜಾಸ್ತಿ ತಿನ್ನೋದು, ಇಂಥದ್ದೆಲ್ಲ ಮಾಡಿದ್ರೆ ಪೀರಿಯಡ್ಸಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಲು ಕುಡಿಬಹುದು, ಮಜ್ಜಿಗೆ, ತುಪ್ಪ ಚೆನ್ನಾಗಿ ತಗೋಬೇಕು. ಆವಾಗ ಮುಟ್ಟಿನ ನೋವು ಎಲ್ಲ ಜಾಸ್ತಿ ಬರಲ್ಲ. ತುಪ್ಪ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀರಿಯಡ್ಸ್ ಹೆಲ್ತ್. ಮತ್ತು ನಾನ್ ವೆಜ್ ಅಂದರೆ ಈಗ ಎಷ್ಟೇ ನಾಲೆಜ್ ಇದ್ರೂ ಕೂಡ ಜನರಿಗೆ ಅದೇ ಪುಟ್ಟ ಮಗು ಪೀರಿಯಡ್ಸ್ ಆಗಿದ್ದಾಳೆ ಅಂತ ಅನ್ಕೊಳ್ಳೋಣ, ಅಮ್ಮ ಕರ್ಕೊಂಡೋಗಿ ಮೆಡಿಕಲ್ಗೆ ಹೋಗ್ತಾಳೆ ಪ್ಯಾಡ್ ತಗೊಂಡ್ ಬರಕ್ಕೆ ಅಂತ ಅನ್ಕೊಳ್ಳೋಣ. ಅವಳು ಕಣ್ಣೆದುರೆ ಪ್ಯಾಡ್ ಮೆಡಿಕಲ್ ಅವನು ಪೇಪರಲ್ಲಿ ಕಟ್ಕೊಡ್ತಾನೆ, ಅಮ್ಮನೂ ಪೇಪರಲ್ಲೇ ಕಟ್ಕೊಡಿ ಅಂತ ಹೇಳಿ ಅದನ್ನ ತುಂಬಾ ಜಾಗ್ರತೆ ಸೇಫ್ ಆಗಿ ತಗೊಂಡು ಬಂದು ಮನೆಗೆ ಬರ್ತಾರೆ. ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತಲ್ವಾ ಅಂತ ಮಕ್ಕಳಿಗೆ ಇದು ಅಬ್ನಾರ್ಮಲ್ ಅಂತ ತೋರಿಸ್ಕೊಳ್ಳುವಂಥವೇ. ಜಗತ್ತಿನ ಪಾಪ್ಯುಲೇಷನ್ ಅರ್ಧದಷ್ಟು ಹೆಣ್ಮಕ್ಳು, ಅಷ್ಟು ಜನಕ್ಕೆ ಪೀರಿಯಡ್ಸ್ ಆಗುತ್ತೆ. ಸೊ ಅದು ಗುಟ್ ಹೇಗಾಗತ್ತೆ? ಈಗ ಹೆಣ್ಮಕ್ಳಿಗೆ ಹೇಗೆ ನಾವು ಇದೆಲ್ಲ ಹೇಳ್ಕೊಡ್ತೀವೋ ಅದ್ರ ಬಗ್ಗೆ ಎಲ್ಲರೂ ಕೇರ್ ತಗೋತಾರೆ. ಹೆಣ್ಮಗುಗೆ ಅದು ಹೇಳ್ಕೊಡ್ಬೇಕು, ಹೆಣ್ಮಗುಗೆ ಇದು ಹೇಳ್ಕೊಡ್ಬೇಕು, ಗಂಡು ಮಗುಗೂ ಹೇಳ್ಕೊಡ್ಬೇಕು, ಏನ್ ಮಾಡಬಾರ್ದು, ತಪ್ಪುಗಳನ್ನ ಹೇಗೆ ಮಾಡಬಾರ್ದು ಅನ್ನೋದು. ದಿನಕ್ಕೆ 2 ರಿಂದ 3 ಪ್ಯಾಡ್ ಚೇಂಜ್ ಮಾಡ್ಬೇಕಾಗತ್ತೆ. ಒಂದು ಪ್ಯಾಡ್ ಚೇಂಜ್ ಮಾಡೋದು ಅಂದ್ರೆ ಏನು, ಪ್ಯಾಡ್ ಫುಲ್ ಏನ್ ಆಗಿರಲ್ಲ ಅಲ್ವಾ, ಒಂದು ಸ್ಪಾಟು ಇಲ್ಲ ಅನ್ನೋಷ್ಟು ಆಗಿರಲ್ಲ, ಅದಕ್ಕಿಂತ ಮುಂಚೆನೆ ಚೇಂಜ್ ಮಾಡಿರ್ತೀವಿ. ಒಂದು ಅರ್ಧ ಮುಕ್ಕಾಲು ಪ್ಯಾಡ್ ಆಗೋಷ್ಟು ಚೇಂಜ್ ಮಾಡಿರ್ತಾರೆ ಸಾಮಾನ್ಯ. ಆ ಥರ ದಿನಕ್ಕೊಂದು 2-3 ಪ್ಯಾಡ್ ಚೇಂಜ್ ಆಗಬೇಕು. ಇಲ್ಲ ಗಂಟೆಗೊಂದ್ಸಲ ಚೇಂಜ್ ಮಾಡುವಷ್ಟು ಬ್ಲೀಡಿಂಗ್ ಆಗ್ತಾ ಇದೆ, ದೆನ್ ಇಟ್ ಈಸ್ ಅಬ್ನಾರ್ಮಲ್, ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಈಗ ಮಕ್ಕಳು ಅಥವಾ ಯಾರೇ ಫಸ್ಟ್ ಪೀರಿಯಡ್ಸ್ ಆದಾಗ ಆಹಾರ ಪದ್ಧತಿ ಅಂತ ಇರುತ್ತೆ. ಈಗ ಅವ್ರು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಫಾಲೋ ಮಾಡಿದ್ರೆ ಆದ ಟೈಮಲ್ಲಿ ಪೀರಿಯಡ್ಸ್ ಆದ ಫಸ್ಟ್ ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿಯ ಆಹಾರ ಪದ್ಧತಿ ಅವ್ರು ಫಾಲೋ ಮಾಡಿದ್ರೆ ಒಳ್ಳೇದು ಅಂತ? ಫಸ್ಟ್ ಪೀರಿಯಡ್ಸ್ ಅಂತ ಮಾತ್ರ ಅಲ್ಲ, ಯಾವಾಗಲೂ ಪೀರಿಯಡ್ಸ್ ಆದರೆ ಕೂಡ ಎನಿ ಟೈಮ್. ಫಸ್ಟ್ ಪೀರಿಯಡ್ಸಲ್ಲಿ ಏನು ಅಂದರೆ ಸುಮಾರು ಕಡೆಗಳಲ್ಲಿ ಸಂಪ್ರದಾಯ ಇದೆ. ಒಂದಷ್ಟು ರೀತಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಂಪ್ರದಾಯ ಇದೆ, ಬೇರೆ ಬೇರೆ ಆಹಾರ, ಬೇರೆ ಬೇರೆ ಏನೋ ಆರತಿ ಮಾಡುವಂಥದ್ದು, ಇನ್ನೇನೋ ಒಂದಷ್ಟು ಪದ್ಧತಿಗಳಿದೆ. ಆಹಾರದ ಬಗ್ಗೆನೇ ಮಾತಾಡೋದಾದ್ರೆ ಪೀರಿಯಡ್ಸ್ ಟೈಮಲ್ಲಿ, ಆ ಟೈಮಲ್ಲಿ ಚಿಕ್ಕ ಮಕ್ಕಳಾದಾಗ ತುಂಬಾ ಜಂಕ್ ತಿನ್ನೋದು, ಹೊರಗಡೆದು ಫುಡ್ ತಿನ್ನೋದು ಜಾಸ್ತಿ ಇರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಅದನ್ನ ಅವಾಯ್ಡ್ ಮಾಡಬೇಕು. ಪೀರಿಯಡ್ಸ್ ಟೈಮಲ್ಲಿ ಪ್ರೊಸೆಸ್ಡ್ ಫುಡ್ಡು ಅಥವಾ ಚಿಪ್ಸ್ ತಿನ್ನೋದು, ಡೀಪ್ ಫ್ರೈಡ್ ಜಾಸ್ತಿ ತಿನ್ನೋದು, ಚಾಕ್ಲೇಟ್ಸ್ ಜಾಸ್ತಿ ತಿನ್ನೋದು, ಇಂಥದ್ದೆಲ್ಲ ಮಾಡಿದ್ರೆ ಪೀರಿಯಡ್ಸಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮುಟ್ಟಿನ ನೋವಿರ್ಬೋದು, ಬ್ಲೀಡಿಂಗ್ ಇರ್ಬೋದು, ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ ನಿಧಾನಕ್ಕೆ. ಒಂದೇ ಸೈಕಲಲ್ಲಿ ಆಗದೆ ಇರಬಹುದು, ಬಟ್ ವೆನ್ ಯು ಡೂ ಇಟ್ ರಿಪೀಟೆಡ್ಲಿ, ಮತ್ತೆ ಮತ್ತೆ ಅದನ್ನೇ ರೂಢಿ ಮಾಡ್ಕೋತಾ ಹೋದ್ರೆ, ಅದೇ ಒಂದು ಅಭ್ಯಾಸ ಮಾಡಿದ್ರೆ ನಿಧಾನಕ್ಕೆ ಮುಟ್ಟಿನ ಸಮಸ್ಯೆಗಳು ಆರಂಭ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆದ್ದರಿಂದ ಸಾಧ್ಯ ಆದಷ್ಟು ಪೀರಿಯಡ್ಸ್ ಟೈಮಲ್ಲಿ ಮನೆಯಲ್ಲಿ ಮಾಡಿರೋವಂಥದ್ದು ಅನ್ನ ಅಥವಾ ತುಪ್ಪ ಹಾಕಿದ ಅನ್ನ, ತಿಳಿ ಸಾರು, ಮತ್ತೆ ಹಾಲು ಕುಡಿಬಹುದು, ಮಜ್ಜಿಗೆ, ತುಪ್ಪ ಚೆನ್ನಾಗಿ ತಗೋಬೇಕು. ಆವಾಗ ಮುಟ್ಟಿನ ನೋವು ಎಲ್ಲ ಜಾಸ್ತಿ ಬರಲ್ಲ. ತುಪ್ಪ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೀರಿಯಡ್ಸ್ ಹೆಲ್ತ್. ಈ ಮೆಂತ್ಯ ತಗೋಬಹುದು, ಮೆಂತ್ಯ ಕಷಾಯ ಮಾಡ್ಕೊಂಡು ಆ ಥರ ಇದು ಮಾಡ್ಕೋಬಹುದು. ಕೆಲವೊಂದು ಕಡೆಯಲ್ಲಿ, ಕೆಲವೊಂದು ಊರಲ್ಲಿ, ಕೆಲವೊಂದು ಕಮ್ಯುನಿಟಿಯಲ್ಲಿ ಮೆಂತ್ಯ ಹಾಕಿ ಲಡ್ಡು ಗಿಡ್ಡು ಈ ತರ ಮಾಡಿ ಎಲ್ಲ ಕೊಡ್ತಾರೆ. ಈ ಓಲೆ ಬೆಲ್ಲ, ಹೌದು, ಬೆಲ್ಲ ಮೆಂತ್ಯ, ಯಾಕೆಂದ್ರೆ ಅದ್ರಲ್ಲಿರೋ ಅಂತ ಏನು ನ್ಯಾಚುರಲ್ ಕಂಟೆಂಟ್ಸ್ ಏನಿದೆ ಅದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ತಡೆಯುತ್ತೆ ಅಥವಾ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಬೆಲ್ಲದಲ್ಲಿ ಅಯನ್ ಕಂಟೆಂಟ್ ಇರುತ್ತೆ, ಮತ್ತೆ ಕ್ಯಾಲ್ಸಿಯಂ ಕಂಟೆಂಟ್ಗಳಿರುತ್ತೆ ಇದರಲ್ಲಿ ಎಲ್ಲ. ಸೊ ಇಂಥದ್ದು ಸುಮಾರು ವಿಷಯಗಳಿದೆ ಅದರಲ್ಲಿ. ಸೊ ಯಾವುದು ಸಂಪ್ರದಾಯ ಬಂದಿದೆ ಅದನ್ನ ಸಾಧಾರಣವಾಗಿ ಫಾಲೋ ಮಾಡೋದು ಒಳ್ಳೇದು, ಸರಿಯಾದ ರೀತಿಯಲ್ಲಿ. ಒಂದು ಆಹಾರದಲ್ಲಿ ಯಾವುದು ಸುಲಭವಾಗಿ ಜೀರ್ಣ ಆಗುತ್ತೆ, ಸಿಂಪಲ್ ಆಗಿದೆ, ತುಂಬಾ ಖಾರ ತಿನ್ನಬಾರ್ದು ಆ ಟೈಮಲ್ಲಿ. ಚಟ್ಪಟ ಬೇಕು, ನಂಗೆ ಸ್ಪೈಸಿ ಬೇಕು, ಬೇಡ, ಪ್ಲೀಸ್ ಅವಾಯ್ಡ್ ಮಾಡಿ. 1-2-3 ದಿನ ಅಡ್ಜಸ್ಟ್ ಮಾಡಿಕೊಂಡು ರೂಢಿ ಮಾಡ್ಕೊಂಡ್ರೆ ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಅದು ಒಂದ್ಸಲ, ಬಿಕಾಸ್ ಇಟ್ ಈಸ್ ಫಾರ್ ಯುವರ್ ಹೆಲ್ತ್. ಆ ಟೈಮಲ್ಲಿ ಇಂಥದ್ದೇ ಸ್ವಲ್ಪ ಸಿಹಿ ಪ್ರಧಾನವಾಗಿರುವಂಥದ್ದು, ಮಧುರ ರಸ ಅಂತ ಹೇಳ್ತೀವಿ, ಅಂದ್ರೆ ಹಾಲು, ತುಪ್ಪ, ಅನ್ನ, ಇಂಥ ಬೆಲ್ಲ ಹಾಕಿರುವಂಥದ್ದು, ಇಂಥದ್ದನ್ನ ಹೆಸರು ಬೇಳೆ ತಗೋಬಹುದು. ಅದು ಬಿಟ್ಟು ತರಕಾರಿ ತಗೊಳ್ಳೋದಾದ್ರೆ ಆ ಟೈಮಲ್ಲಿ ಈ ತುಂಬಾ ಸಿಂಪಲ್ ಆದಂಥದ್ದು ಸೌತೆಕಾಯಿ, ಹೀರೆಕಾಯಿ, ಇಂಥ ತರಕಾರಿಗಳಾದ್ರೆ ಓಕೆ. ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಕ್ಯಾಬೇಜು ಇಂಥದ್ದೆಲ್ಲ ಯಾವುದು ಸ್ವಲ್ಪ ಜಾಸ್ತಿ ಜೀರ್ಣ ಕಷ್ಟ ಆಗುತ್ತೆ, ಇಂಥದ್ದೆಲ್ಲ ಬೇಡ. ಈ ಹೀರೆಕಾಯಿ, ಸೌತೆಕಾಯಿ, ಸೋರೆಕಾಯಿ ಇಂಥದ್ದನ್ನೆಲ್ಲ ಬೇಯಿಸ್ಬಿಟ್ಟು
ಬೇಕಾದ್ರೆ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಏನಾದ್ರು ಈ ತರ ಸ್ವಲ್ಪ ಜೀರಿಗೆ ಪುಡಿ, ಇಂಗು, ಇಂಥ ಮಸಾಲೆಗಳು ಮಾತ್ರ. ಬೇಕಾದ್ರೆ ಒಂದ್ ಸ್ವಲ್ಪ ಕಾಳುಮೆಣಸು ಹಾಕೋಬಹುದು. ತುಂಬಾ ಸ್ಪೈಸಿ ಮಾಡ್ಕೊಂಡು ಏನ್ ಬೇಡ, ಆ ತರ ನೀರಲ್ಲಿ ಬೇಯಿಸ್ಕೊಂಡು ಅದನ್ನ ಪಲ್ಯ ತರ ಮಾಡ್ಕೋಬಹುದು, ಸ್ವಲ್ಪ ಮೈಲ್ಡ್ ಆಗಿ ಅದನ್ನ ತಗೋಬಹುದು ಪೀರಿಯಡ್ಸ್ ಟೈಮಲ್ಲಿ. ಮತ್ತೆ ನಾನ್ ವೆಜ್ ಪೀರಿಯಡ್ಸ್ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಎಲ್ಲವೂ ಮೀನು, ಮೊಟ್ಟೆ. ಪೀರಿಯಡ್ಸ್ ಆ 1-2-3 ದಿನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇನ್ನೊಂದು ಅವಲಕ್ಕಿ ಕೊಡ್ತಾರಲ್ಲ ಆ ಟೈಮಲ್ಲಿ ಜಾಸ್ತಿ, ಅದೇನಾದ್ರೂ ಏನಕ್ಕೆ ಕೊಡ್ತಾರೆ? ಅವಲಕ್ಕಿ ಕೊಡ್ತಾರ ಗೊತ್ತಿಲ್ಲ. ಒಂದ್ ಕಡೆಯಲ್ಲಿ ಈಗ ದಕ್ಷಿಣ ಕನ್ನಡ ಭಾಗದಲ್ಲಿ ಪೀರಿಯಡ್ಸ್ ಆದ ಫಸ್ಟ್ ಟೈಮ್ ಅಲ್ಲಿ 1-2-3 ದಿನ ಕಂಟಿನ್ಯೂಸ್ ಅವಲಕ್ಕಿ ಮತ್ತೆ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ಆತರ ಕೊಡ್ತಾರೆ. ಆತರ ಅಂದ್ರೆ ಅದೊಂದೊಂದೊಂದು ಭಾಗಕ್ಕೆ ಅದು ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಇದೆ. ಈಗ ನೀವು ಅವಲಕ್ಕಿ ಹೇಳಿದಾಗೆ ಕೆಲವೊಂದ್ ಕಡೆ ಎಳ್ಳುಂಡೆ ಈ ತರದ್ ಕೊಡ್ತಾರೆ, ಕೆಲವೊಂದ್ ಕಡೆಯಲ್ಲಿದೆ. ಆತರ ತುಂಬಾ ಇದೆ. ಅದು ನ್ಯೂಟ್ರಿಷನ್ ಪರ್ಸ್ಪೆಕ್ಟಿವ್ ಇಂದ ಇರುತ್ತೆ. ಯಾಕಂದ್ರೆ ಈಗ ನಾವು ಅವಲಕ್ಕಿಯಲ್ಲಿ ವಿಟಮಿನ್ B12 ಕಂಟೆಂಟ್ ಸ್ವಲ್ಪ ಇರುತ್ತೆ. ಆಮೇಲೆ ಬೆಲ್ಲ ಹಾಕಿದಾಗ, ಕಾಯಿ ಹಾಕಿದಾಗ, ಕಾಯಿಯಲ್ಲಿ, ಕೊಬ್ಬರಿಯಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಅದರಲ್ಲಿ, ವಿಚ್ ಇಸ್ ವೆರಿ ಮಚ್ ನೀಡೆಡ್. ಪೀರಿಯಡ್ಸ್ ಹೆಲ್ತ್ಗೆ ಗುಡ್ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೇನು ಹೇಳ್ತೀವಿ, omega-3 ಫ್ಯಾಟಿ ಆಸಿಡ್ ಅಂತ ಒಂದಿದೆ, ಒಂದು ಗುಡ್ ಫ್ಯಾಟ್, ಅದು ದ್ಯಾಟ್ ಈಸ್ ನೀಡೆಡ್ ಫಾರ್ ದ ಬಾಡಿ. ಮೆನ್ಸ್ಟ್ರುವಲ್ ಏನೋ ನಮ್ದು ಪೀರಿಯಡ್ಸ್ ಪೇನ್ ಆಗುತ್ತಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಸೊ ಗುಡ್ ಫ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕೆಲವೊಂದು ನಟ್ಸಲ್ಲೆಲ್ಲ ಇರುತ್ತೆ, ಬಟ್ ಪೀರಿಯಡ್ಸ್ ಟೈಮಲ್ಲಿ ನಟ್ಸನ್ನ ಅಷ್ಟೇ ತಗೊಳ್ಳೋದು ಇಸ್ ನಾಟ್ ಅಡ್ವೈಸಬಲ್. ಉಳಿದಿದ್ದ ಟೈಮಲ್ಲಿ ತಗೊಂಡ್ರೆ ಇಟ್ಸ್ ಬೆನಿಫಿಷಿಯಲ್. ತುಪ್ಪ is something which you can take throughout, which will help. ಇನ್ನೊಂದು ಹಾಲು ಕುಡಿಬಹುದು. ಹಾಲು ಇಸ್ ವೆರಿ ಗುಡ್. ಅದು ದಪ್ಪ ಹಾಲು, ಕೆಲವೊಬ್ಬರಿಗೆ ವಾಂತಿ ಬರೋ ತರ ಆಗುತ್ತೆ, ಆ ಥರ ಇದ್ರೆ ಡೈಲ್ಯೂಟ್ ಮಾಡಿಕೊಂಡು. ಮೊಸರು ಅವಾಯ್ಡ್ ಮಾಡಬೇಕು ಪೀರಿಯಡ್ಸ್ ಟೈಮಲ್ಲಿ. ಮಜ್ಜಿಗೆ ತಗೋಬಹುದು. ಅಂದ್ರೆ ಅದ್ರಲ್ಲಿ ಏನೀಗ ಡಿಫ್ರೆನ್ಸ್? ಈಗ ನಮ್ಗೆ ನಾರ್ಮಲ್ ಈಗ ಥಿಂಕ್ ಮಾಡೋರಿಗೆ ಮೊಸರು ಮಜ್ಜಿಗೆ ಸೇಮ್, 2 ಹಾಲಿಂದಲೇ ಬರೋದಲ್ವಾ ಅಂತ. 2 ಹಾಲಿಂದಲೇ ಬರುತ್ತೆ. ಮೊಸರು ಮಜ್ಜಿಗೆ ಏನು ಅಂದ್ರೆ, ಮೊಸರಿನ ಗುಣಗಳು ಏನಿದೆ ಅದು ಮಜ್ಜಿಗೆ ಗುಣಗಳಿಗೂ ವ್ಯತ್ಯಾಸ ಇದೆ. ಮೊಸರು ನಾವು ಹೆಪ್ಪ ಹಾಕಿದ ತಕ್ಷಣ ಮೊಸರು ಕಡಿದು ಬೆಣ್ಣೆ ತೆಗೆದ್ರೆ ಮಜ್ಜಿಗೆ, ಅಥವಾ ಚೆನ್ನಾಗಿ ಕಡಿಬೇಕು, ಆವಾಗ ಅದು ಮಜ್ಜಿಗೆ ಆಗತ್ತೆ. ತುಂಬಾ ಜನ ಏನ್ ಅನ್ಕೋತಾರೆ, ಮೊಸರಿಗೆ ನೀರ್ ಹಾಕ್ಬಿಟ್ರೆ ಮಜ್ಜಿಗೆ ಆಗತ್ತೆ ಅಂತ. ಅದು ಮಜ್ಜಿಗೆ ಅಲ್ಲ, ಅದು ಡೈಲ್ಯೂಟೆಡ್ ಮೊಸರು ಅಷ್ಟೇ. ಮಜ್ಜಿಗೆ ಮಾಡೋ ಪ್ರೊಸೆಸ್ ಇದೆ. ಅದಕ್ಕೆ ಮೊಸರಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಡಿಬೇಕು. ಅದು ನೀವು ಇದ್ರಲ್ಲಿ ಕಡಿತೀರಾ, ಯಾವ್ದ್ರಲ್ಲಿ ಕಡಿತೀರೋ ಅದು ಬಿಟ್ಟಿದ್ದು, ಬಟ್ ಕಡಿಬೇಕು, ಆ ಪ್ರೊಸೆಸ್ ಆಗ್ಬೇಕು, ಹಾಗಾದ್ರೆ ಗುಣಗಳು ವ್ಯತ್ಯಾಸ ಆಗುತ್ತೆ. ಅಂದ್ರೆ ಅದರಿಂದ ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಅಂತಲ್ಲ, ಹೆಲ್ತ್ ಇಶ್ಯೂಸ್ ಯಾವುದೇ ಸಮಸ್ಯೆ ಇದ್ರು ಮೊಸರು ತಗೊಳ್ಳೋದ್ರಿಂದ ಜಾಸ್ತಿ ಆಗುತ್ತೆ. ಸೊ ಈಸಿ ಟು ಡೈಜೆಷನ್ ಇಸ್ ಮಜ್ಜಿಗೆ, ನಾಟ್ ಮೊಸರು. ಹಾಲು ಕೂಡ ಅಷ್ಟೇ. ಇವಾಗ ಹಸುವಿನ ಹಾಲಾದ್ರೆ ಸ್ವಲ್ಪ ಡೈಲ್ಯೂಟ್ ಆಗೇ ಇರುತ್ತೆ, ನೀರ್ ಜಾಸ್ತಿ ಇರುತ್ತೆ. ಎಮ್ಮೆ ಹಾಲಾದ್ರೆ ಮಂದ ಇರುತ್ತೆ, ಅವಾಗ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಕುದಿಸಿ ತಗೋಬೇಕಾಗತ್ತೆ. ಜೀರ್ಣಕ್ಕೆ ಸುಲಭ ಆಗತ್ತೆ ಅವಾಗ. ಜೀರ್ಣ ಇಲ್ಲ ಅಂದ್ರೆ ಹಸುವಿನ ಹಾಲಿಗೂ ಎಮ್ಮೆ ಹಾಲಿಗೂ ಕಂಪೇರ್ ಮಾಡಿದ್ರೆ ಜೀರ್ಣಕ್ಕೆ ಕಷ್ಟ ಎಮ್ಮೆ ಹಾಲು ಇದಕ್ಕಿಂತ. ಸೊ ಅದನ್ನ ಡೈಲ್ಯೂಟ್ ಮಾಡಿ ಕುಡಿಬೇಕಾಗತ್ತೆ. ಸೊ ಈ ತರ ವ್ಯತ್ಯಾಸಗಳಿರುತ್ತೆ ಆಹಾರದಲ್ಲಿ. ನಮಗ್ ನೋಡುವಾಗ ಅನ್ಸುತ್ತೆ ಇದರಿಂದ ತುಂಬಾ ಏನ್ ಚೇಂಜಸ್ ಆಗಲ್ಲ ಅಂತ, ಬಟ್ ತುಂಬಾ ಸೂಕ್ಷ್ಮ ಲೆವೆಲ್ ಅಲ್ಲಿ, ವೆರಿ ಸಟಲ್ ಲೆವೆಲ್ ನಮ್ಮ ದೇಹದಲ್ಲಿ ಸಣ್ಣ ಪರಿಣಾಮ ಮಾಡ್ತಾ ಹೋಗುತ್ತೆ. ಅದು ಒಂದೇ ಸಲ ಏನೂ ಆಗಲ್ಲ. ಆಲ್ ದೀಸ್ ಥಿಂಗ್ಸ್, ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಒಂದೇ ದಿನದಲ್ಲಿ ಏನು ಚೇಂಜಸ್ ಕಾಣಲ್ಲ. ವೆನ್ ವಿ ಡೂ ಇಟ್ ಫಾರ್ ಲಾಂಗ್ ಟೈಮ್, 1 ವರ್ಷ 2 ವರ್ಷ ಇದೇ ಹ್ಯಾಬಿಟ್ ಮಾಡಿದಾಗ ಏನೋ ಒಂದು ಸಮಸ್ಯೆ ಬರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆಗಳು ಜಾಸ್ತಿ, ಈ ತರ ರಾಂಗ್ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಬರೋವಂಥದ್ದು. ಅಂದ್ರೆ ಈಗ ಎಷ್ಟೇ ನಾಲೆಜ್ ಇದ್ರೂ ಕೂಡ ಜನರಿಗೆ ಅದೇ ಪುಟ್ಟ ಮಗು ಪೀರಿಯಡ್ಸ್ ಆಗಿದ್ದಾಳೆ ಅಂತ ಅನ್ಕೊಳ್ಳೋಣ, ಅಮ್ಮ ಕರ್ಕೊಂಡೋಗಿ ಮೆಡಿಕಲ್ಗೆ ಹೋಗ್ತಾಳೆ ಪ್ಯಾಡ್ ತಕೊಂಡ್ ಬರಕ್ಕೆ ಅಂತ ಅನ್ಕೊಳ್ಳೋಣ. ಅವಳು ಕಣ್ಣೆದುರೆ ಪ್ಯಾಡ್ ಮೆಡಿಕಲ್ ಅವನು ಪೇಪರಲ್ಲಿ ಕಟ್ಕೊಡ್ತಾನೆ, ಅಮ್ಮನು ಪೇಪರಲ್ಲೇ ಕಟ್ಕೊಡಿ ಅಂತ ಹೇಳಿ ಅದನ್ನ ತುಂಬಾ ಜಾಗ್ರತೆ ಸೇಫ್ ಆಗಿ ತಕೊಂಡ್ ಬಂದು ಮನೆಗೆ ಬರ್ತಾರೆ. ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತಲ್ವಾ ಅಂತ ಮಕ್ಳಿಗೆ ಇದು ಅಬ್ನಾರ್ಮಲ್ ಅಂತ ತೋರ್ಸ್ಕೊಳ್ಳುವಂತವೇ. ಅಲ್ಲಿ 2 ಅಂಶ ಇದೆ. ಒಂದು ನಮ್ಮ ಬಿಹೇವಿಯರ್, ಹಾಗೆ ಒಂದು ಕಪ್ಪು ಕವರಲ್ಲಿ ಹಾಕೊಡ್ತಾರೆ, ಇಲ್ಲ ಪೇಪರಲ್ಲಿ ಸುತ್ತು ಕೊಡ್ತಾರೆ. ಹೌದು, ಇದೇನೋ ಒಂದು ಗುಟ್ಟಾಗಿಡ್ಬೇಕಾದಂತಹ ವಿಚಾರ. ಗುಟ್ಟಾಗಿ ಇಡ್ಬೇಕಾದದ್ದು ಅಂತ ಅಂದ್ರೆ ಹೋಗಿ ಎಲ್ರಿಗೂ ಟಾಮ್ ಮಾಡ್ಬೇಕು, ಜೋರಾಗಿ ಅನೌನ್ಸ್ ಮಾಡ್ಬೇಕು ಅಂತ ಅಲ್ಲ, ಬಟ್ ತೀರಾ ಗುಟ್ಟಾಗಿಡ್ಬೇಕಾದಂತಹ ವಿಚಾರ ಏನೂ ಅಲ್ಲ. ನಾನು ಆಗ್ಲೇ ಹೇಳಿದೆ, ಜಗತ್ತಿನ ಪಾಪ್ಯುಲೇಷನ್ ಅರ್ಧದಷ್ಟು ಹೆಣ್ಮಕ್ಳು, ಅಷ್ಟು ಜನಕ್ಕೆ ಪೀರಿಯಡ್ಸ್ ಆಗತ್ತೆ. ಸೊ ಅದು ಗುಟ್ಟು ಹೇಗಾಗತ್ತೆ? ಹೌದು. ಈಗ ಪ್ರತಿಯೊಬ್ರು ದಿನ ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ತಾರೆ ಅಲ್ವಾ? ಇಟ್ ಈಸ್ ಎ ನಾರ್ಮಲ್ ನ್ಯಾಚುರಲ್ ಪ್ರೊಸೆಸ್. ಅದನ್ನೇನು ಅನೌನ್ಸ್ ಮಾಡ್ಕೊಳ್ಳಲ್ಲ, ಬಟ್ ಎವ್ರಿ ಒನ್ ನೋಸ್ ದಟ್ ಎವ್ರಿ ಒನ್ ಗೋಸ್. ಎಸ್ ಎಸ್ ಇದು ಹಾಗೆ
ಸೊ ತೀರಾ ಹಾಗೆ ಅದನ್ನ ಗುಟ್ಟಾಗಿ ಇಡಬೇಕಾದಂಥ ಪ್ರಯತ್ನಗಳೇನು ಬೇಕಾಗಿಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಸಮಾಜದಲ್ಲಿ ಹೇಗ್ ನೋಡ್ತಾರೆ ಅನ್ನೋವಂಥದ್ದು, ಅದೊಂದು ಭಯ ಇರುತ್ತೆ. ಅದನ್ನ ಒಂದು ಜೆಂಡರಿಗೆ ಅಂತ ಸೀಮಿತಗೊಳಿಸೋದು ತಪ್ಪಾಗಬಹುದು, ಬಟ್ ಸ್ಟಿಲ್ ದಟ್ ಈಸ್ ಹೌ ಇಟ್ ಈಸ್. ಯಾರೋ ಒಬ್ರು ಗಂಡಸರು ನೋಡಿದ್ರೆ ಏನ್ ಅನ್ಕೋತಾರೆ ಅನ್ನೋದೊಂದು ಭಾವನೆ ಇದೆ. ಅಂಥದ್ದು ಇದೇ ಕೂಡ ಸಮಾಜದಲ್ಲಿ ಟೀಸ್ ಮಾಡೋವಂಥದ್ದು, ಆಡ್ಕೊಳ್ಳೋ ಅಂಥದ್ದು. ಯಾವುದೋ ಹೆಣ್ಮಗು ಪೀರಿಯಡ್ಸ್ ಆಗಿದೆ ಅಥವಾ ದೊಡ್ಡವಳಾಗಿದ್ದಾಳೆ ಅಂದಾಗ ಇನ್ನು ಬೇರೆ ರೀತಿಯಲ್ಲಿ ಕಮೆಂಟ್ ಮಾಡೋವಂಥದ್ದು. ಆ ಕಾರಣಕ್ಕೂ ಕೂಡ ಇಂಥ ಗುಟ್ಟಾಗಿಡುವಂಥ ಅಭ್ಯಾಸಗಳು ಶುರುವಾಗಿರ್ಬೋದು. ಒಂದು ಮುಜುಗರ ಆಗದೆ ಇರಲಿ ಮಗುಗೆ, ಹೆಣ್ಮಕ್ಳಿಗೆ ಅನ್ನೋದು. ಸೊ ಇಲ್ಲಿ ಎರಡು ರೀತಿ, ಒಂದು ಆ ಥರ ಗುಟ್ಟಾಗಿಡ್ಬೇಕಾಗದಂತಿಲ್ಲ, ಇನ್ನೊಂದು ಸೋಷಿಯಲಿ ಕೂಡ, ಸೊಸೈಟಿಯಲ್ಲಿ ಕೂಡ ಅದ್ರ ಬಗ್ಗೆ ಆ ಥರ ಭಾವನೆಗಳು ಬೇಡ. ಯಾರೋ ಒಬ್ರಿಗೆ ಏನೋ ಆಗಿದೆ, ಯಾರೋ ಹೆಣ್ಮಗುಗೆ ಪೀರಿಯಡ್ಸ್ ಆಗಿದೆ ಅಂದ್ರೆ ಒಂದು ಶಾರ್ಟ್ಸ್ ಏನೋ ಗೊತ್ತಿಲ್ಲ, ವಿಡಿಯೋ ಒಂದು ಸಣ್ಣದು ಬಂದಿತ್ತು. ಅದರಲ್ಲಿ ಒಂದು ಹೆಣ್ಣು ಮಗು ಪೀರಿಯಡ್ಸ್ ಆಗಿರುತ್ತೆ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಡ್ರೆಸ್ ಕಲೆ ಆಗಿರುತ್ತೆ. ಒಬ್ಬ ಹೆಚ್ಚು ಕಮ್ಮಿ ಅದೇ ವಯಸ್ಸಿನ ಒಬ್ಬ ಹುಡುಗ ಏನ್ ಮಾಡ್ತಾನೆ, ತನ್ನ ಜಾಕೆಟ್ ತೆಗೆದು ಅವಳಿಗೆ ಕೊಡ್ತಾನೆ. ಅವಳು ಮನೆಗೆ ಹೋಗ್ತಾಳೆ ಸೇಫ್ ಆಗಿ. ಅಂದ್ರೆ ಆ ಬೇರೆ ಹುಡುಗರು ಟೀಸ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿ. ಇವನು ಒಬ್ಬ ತನ್ನ ಜಾಕೆಟ್ ಕೊಟ್ಟು ನೀನ್ ಹೋಗು ಅಂತ ಕಳಿಸ್ತಾನೆ. ಆ ಇಬ್ರು ಟೀಸ್ ಮಾಡಿರೋ ಗಂಡು ಮಕ್ಳಿಗೂ ಆ ಜಾಕೆಟ್ ಬಿಚ್ಚಿ ಕೊಟ್ಟಂತಹ ಗಂಡು ಮಗುಗೆ ಏನ್ ವ್ಯತ್ಯಾಸ ಇದೆ ಅಲ್ಲಿ? ದೇರ್ ಈಸ್ ಎ ಡಿಫರೆನ್ಸ್ ಅಲ್ವಾ? ದಟ್ ಯು ಶುಡ್ ನಾಟ್ ಟೀಸ್ ಅನ್ನೋದು ಆ ಹುಡುಗನಿಗೆ ಗೊತ್ತು. ದಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಪನ್ಸ್ ಟು ಎವ್ರಿ ವುಮನ್. ತನ್ನ ಅವನ ತಾಯಿ ಹೇಳ್ಕೊಟ್ಟಿರ್ಬೋದು ಅವನಿಗೆ. ದಟ್ ಈಸ್ ವಾಟ್ ಈಸ್ ನೀಡೆಡ್ ಇನ್ ಸೊಸೈಟಿ. ಹೌದು. ಹೆಣ್ಣು ಮಕ್ಕಳನ್ನ ಬೆಳೆಸೋದಕ್ಕೆ ಎಷ್ಟು ಜವಾಬ್ದಾರಿ ಬೇಕೋ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಗಂಡು ಮಕ್ಕಳನ್ನ ಬೆಳೆಸೋದಕ್ಕೆ ಬೇಕು. ಟ್ರೂ. ನನಗೂ ಒಬ್ಬ ಮಗ ಇದ್ದಾನೆ. ಸೊ ಐ ಆಲ್ವೇಸ್ ಥಿಂಕ್ ಅಬೌಟ್ ದಟ್. ಓಕೆ. ಈಗ ಹೆಣ್ಮಕ್ಳಿಗೆ ಹೇಗೆ ನಾವ್ ಇದೆಲ್ಲ ಹೇಳ್ಕೊಡ್ತೀವೋ, ನಾವ್ ಅದ್ರ ಬಗ್ಗೆ ಎಲ್ಲರೂ ಕೇರ್ ತಗೋತಾರೆ. ಓ, ಹೆಣ್ಮಗುಗೆ ಅದು ಹೇಳ್ಕೊಡ್ಬೇಕು, ಹೆಣ್ಮಗುಗೆ ಇದು ಹೇಳ್ಕೊಡ್ಬೇಕು, ಗಂಡು ಮಗುಗೂ ಹೇಳ್ಕೊಡ್ಬೇಕು, ಏನ್ ಮಾಡಬಾರ್ದು, ತಪ್ಪುಗಳನ್ನ ಹೇಗ್ ಮಾಡಬಾರ್ದು ಅನ್ನೋದು. ನಿಜ ನಿಜ. ಈಗ ತುಂಬಾ ಕೇಸಸ್ ಇರುತ್ತೆ. ಈಗ ಪ್ರತಿಯೊಬ್ಬರ ಕೇಸು ಕೂಡ ಡಿಫರ್ ಆಗಿರುತ್ತೆ. ಒಬ್ಬ ಮಗುದ್ ಕೇಸ್ ಬೇರೆ ಇದ್ರೆ, ಇನ್ನೊಂದು ಮಗುದ್ ಬೇರೆ, ಇನ್ನೊಂದು ಮಹಿಳೆಯರದ್ ಬೇರೆ. ಈಗ ನಿಮ್ಮ ಬಳಿ ಬಂದಿರುವಂತ ಯಾವ್ದಾದ್ರು 2 ಕೇಸ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಸಂಬಂಧಪಟ್ಟ ಒಂದು ಸಾಮಾನ್ಯ ಪೀರಿಯಡ್ಸಿಗೆ ಸಂಬಂಧಪಟ್ಟ ಹಾಗೆ ಬರುವಂತದ್ದು ಮುಖ್ಯವಾದ ಯಂಗ್ ಮಕ್ಳು, ಟೀನೇಜ್ ಮಕ್ಕಳಲ್ಲಿ ಬರುವಂತದ್ದು ಒಂದು ನೋವು, ಇನ್ನೊಂದು PCOD. ತುಂಬಾ ಕಾಮನ್ ಇದು. ಇತ್ತೀಚೆಗಂತೂ PCOD ತುಂಬಾ ಕಾಮನ್ ಆಗಿದೆ. ಸೊ ಸಾಮಾನ್ಯ ಹೆಚ್ಚಿನ ಮಕ್ಕಳು, ಟೀನೇಜಿನ ಹೆಣ್ಣು ಮಕ್ಕಳಿಗೆ ಒಂದು ನೋವಿನ ಸಮಸ್ಯೆ ಇರುತ್ತೆ. ನಾನು ಆಗ್ಲೇ ಹೇಳದ್ನಲ್ಲ, ಅನೋವ್ಯುಲೇಟರಿ ಸೈಕಲ್ ಮತ್ತೆ ಓವ್ಯುಲೇಟರಿ ಸೈಕಲ್ ಅಂತ ಇರುತ್ತೆ. ಈ ಅಂಡಾಣು ಬಿಡುಗಡೆ ಆಗೋದಕ್ಕೆ ಶುರುವಾದ ಮೇಲೆ ಓವ್ಯುಲೇಟರಿ ಸೈಕಲ್ ಅಂತ. ಆವಾಗ ಸಾಮಾನ್ಯವಾಗಿ ನೋವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಮಾನ್ಯ ಇದಕ್ಕೆ ಏನ್ ಮಾಡಬಹುದು ಅಂದ್ರೆ, ನಾನು ಸಜೆಸ್ಟ್ ಮಾಡೋದು, ಸುಮ್ಮನೆ ಏನ್ ಮಾಡ್ತಾರೆ, ಮಾತ್ರ ತಗೊಂಡ್ಬಿಡಿ ಅಂತ. ತಾಯಂದ್ರು ಹೇಳ್ಬಿಡ್ತಾರೆ ತಗೊಂಡ್ಬಿಡು ಮಾತ್ರ ಕಡಿಮೆ ಆಗತ್ತೆ ಅಂತ. ಬಟ್ ಎಷ್ಟು ದಿನ ತಗೋತೀರಾ ಅಲ್ವಾ? ಸೊ ಯೂಶ್ವಲಿ ನಾನು ಸಜೆಸ್ಟ್ ಮಾಡೋಂಥದ್ದು ಮಕ್ಕಳಿಗೆ ಚೇಂಜ್ ದ ಲೈಫ್ ಸ್ಟೈಲ್. ಈಗಿನ ಮಕ್ಕಳಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಬೆಳಿಗ್ಗೆ ಬೇಗ ಏಳಲ್ಲ. 8 ಗಂಟೆಗೆ ಮುಂಚೆ ಹೇಳೋದೇ ಇಲ್ಲ. 7-8 ಗಂಟೆ, ಅದು ಸ್ಕೂಲ್ ಇದ್ರೆ 7-8 ಗಂಟೆಗೆ ಹೇಳ್ತಾರೆ. ಇಲ್ಲಾಂದ್ರೆ 9-10 ಗಂಟೆ ತನಕ ಮಲ್ಕೊಂಡ್ಬಿಡ್ತಾರೆ ಮಕ್ಕಳು. ಯಾವಾಗ ನಿದ್ದೆ ಹಗಲು ನಿದ್ದೆ ಮಾಡ್ತಾರೆ, ಲೇಟಾಗಿ ಹೇಳ್ತಾರೆ, ಪೀರಿಯಡ್ ಸಮಸ್ಯೆ ಬರುತ್ತೆ. ಸೊ ದಟ್ ಈಸ್ ಒನ್ ಕಾಮನ್ ಪ್ರಾಬ್ಲಮ್. ಇನ್ನೊಂದು ಜಂಕ್ ಫುಡ್ ಜಾಸ್ತಿ ಆಗಿದೆ, ಅಥವಾ ಈ ಚೀಸ್ ಜಾಸ್ತಿ ತಿನ್ನೋವಂಥದ್ದು. ಚೀಸ್ ಈಸ್ ಸಮಥಿಂಗ್ ವಿಚ್ ವಿಲ್ ಇಂಟರಪ್ಟ್ ವಿತ್ ಮೆನ್ಸ್ಟ್ರಲ್ ಹೆಲ್ತ್. ಅದು ಜಾಸ್ತಿ ತಿನ್ನುವಂಥದ್ದು. ಅಥವಾ ಪ್ರೊಸೆಸ್ಡ್ ಫುಡ್ ಆಫ್ ಕೋರ್ಸ್ ಯಾವುದೇ ಆದ್ರೂ ಇದೆಲ್ಲ ಮಾಡೋದ್ರಿಂದ ಆ ವಯಸ್ಸಿನ ಮಕ್ಕಳಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ. ಸೊ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಫುಲ್ ಬಿಡಿ ಅಂದ್ರೆ ಬಿಡೋದೇ ಇಲ್ಲ, ಮಕ್ಕಳು ಬಿಡಕ್ ಆಗೋದೂ ಇಲ್ಲ. ದೊಡ್ಡವ್ರಿಗೆ ಆಗಲ್ಲ, ಮಕ್ಳು ಹೇಗ್ ಖಂಡಿತ. ಸೊ ಸಾಧ್ಯ ಆದಷ್ಟು ಆ ಪೀರಿಯಡ್ಸ್ ಟೈಮಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ನಿದ್ದೆಗೆಡೋದು ಒಂದು, ರಾತ್ರಿ ನಿದ್ದೆ ಕೆಟ್ಟು ಬೆಳಿಗ್ಗೆ ಲೇಟ್ ಆಗಿ ಹೇಳೋವಂಥದ್ದು, ಇನ್ನೊಂದು ಫುಡ್. ಇದು ಚೇಂಜಸ್ ನಾನು ಹೇಳೋವಂಥದ್ದು. ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ, ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮ ಬೇಕು ದೇಹಕ್ಕೆ. ಅದಿಲ್ಲ ಅಂದ್ರೂ ಪೀರಿಯಡ್ಸ್ ಇನ್ ಸಮಸ್ಯೆಗಳು ಶುರುವಾಗುತ್ತೆ. ದಿಸ್ ಇಸ್ ವಾಟ್ ಐ ಸಜೆಸ್ಟ್ ಯೂಶುವಲಿ. ಈಗ ಬ್ಲಡ್ ಫ್ಲೋ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ತುಂಬಾ ಜನರಿಗೆ ತಿಕ್ ಆಗಿ ಬರುತ್ತೆ, ಕೆಲವರಿಗೆ ಹಾಗಿರೋದಿಲ್ಲ. ಬ್ಲಾಕ್ ಕಲರ್ ಇರುತ್ತೆ, ಅಥವಾ ಕಲರ್ ಚೇಂಜಸ್ ಇರುತ್ತೆ. ಅದು ಯಾವ್ಯಾವ ಕಲರ್ ಇರುತ್ತೆ ಅಂತ, ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನನ್ಗೆ ಈ ತರ ಕಲರ್ ಬಂದಿಲ್ಲಲ್ಲ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೇನೋ ಹೇಳಿದ್ರಲ್ಲ, ಈ ತರ ಬಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂದಿದಾರಲ್ಲ, ಆ ತರ ಡೌಟ್ ಇರುತ್ತೆ ತುಂಬಾ ಜನರಿಗೆ. ಅನ್ಸುತ್ತೆ ಮೇ ಬಿ ನಂಗೂ ಆ ಡೌಟ್ ಇದೆ. ಈಗ ತಿಕ್ ಬಂದ್ರೆ ನಮ್ ಹೆಲ್ತ್ ಸರಿ ಇಲ್ವಾ, ಅಥವಾ ಕರೆಕ್ಟ್ ಆಗಿ ಹೋಗ್ತಿಲ್ಲ ಅಂದ್ರೆ ನಮ್ ಹೆಲ್ತ್ ಸರಿ ಇಲ್ವಾ, ಈ ಕಲರ್ ಬಂದ್ರೆ ಅಂದ್ರೆ ಕಲರ್ ಚೇಂಜಸ್ ಆದ್ರೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದೆ, ಬಟ್ ಏನ್ ಪ್ರಾಬ್ಲಮ್ ಅನ್ನೋದು ಐಡಿಯಾ ಇಲ್ಲ. ಸೊ 3-7 ತನಕ ಫ್ಲೋ ಇರುತ್ತೆ. ಅದರಲ್ಲಿ ಸ್ವಲ್ಪ ಕಲರ್ ವೇರಿಯೇಷನ್ ಇರುತ್ತೆ, ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಒಂದು ಬ್ರೈಟ್ ರೆಡ್ ಕಲರ್ ಬರುತ್ತೆ ಬ್ಲಡ್.
ನಾವೀಗ ಕೈಯಲ್ಲಿ ಎಲ್ಲೋ ಗಾಯ ಆದ್ರೆ ಹೇಗೆ ಬ್ರೈಟ್ ರೆಡ್ ಕಲರ್ ಬರುತ್ತೆ, ಕೆಂಪು ಗಾಢವಾದ ಕೆಂಪು ಬಣ್ಣ ಹೇಗೆ ಬರುತ್ತೋ ರಕ್ತದ್ದು, ದಟ್ ಈಸ್ ನಾರ್ಮಲ್, ವೆರಿ ನಾರ್ಮಲ್. ಇನ್ನೊಂದು ಡಾರ್ಕ್ ರೆಡ್ ಬರುತ್ತೆ, ದಟ್ ಈಸ್ ಆಲ್ಸೋ ನಾರ್ಮಲ್ ಬ್ಲೀಡಿಂಗ್ ಆದಾಗ. ಡಾರ್ಕ್ ರೆಡ್ ಬಂದ್ರು. ಇನ್ನೊಂದು ಸ್ವಲ್ಪ ಬ್ರೌನಿಶ್, ಸಾಧಾರಣ ಪೀರಿಯಡ್ಸ್ ಆರಂಭ ಆಗೋ ಹೊತ್ತಿಗೆ ಅಥವಾ ಮುಗಿಯೋ ಹೊತ್ತಿಗೆ ಬ್ರೌನಿಶ್ ಕಲರ್ ಬರುತ್ತೆ, ದಟ್ ಈಸ್ ಆಲ್ಸೋ ನಾರ್ಮಲ್. ಇನ್ನು ಸ್ವಲ್ಪ ಬ್ಲೀಡಿಂಗ್ ಆಗ್ಬೇಕಾದ್ರೆ ಸ್ಟಾರ್ಟ್ ಆಗುವಾಗ ಎಲ್ಲ ಸ್ವಲ್ಪ ಪಿಂಕಿಶ್ ಕಲರ್ ಬರುತ್ತೆ, ಲೈಟ್ ಆಗಿ ಸ್ವಲ್ಪ ಎಲ್ಲಾದ್ರೂ ಇರಬಹುದು, ದಟ್ ಈಸ್ ಆಲ್ಸೋ ಕ್ವೈಟ್ ನಾರ್ಮಲ್. ಅದು ಬಿಟ್ಟು ಬ್ಲ್ಯಾಕ್ ಆಗಿ ಬರುವಂತದ್ದು ಇದ್ರೆ ದಟ್ ಈಸ್ ಸಮಥಿಂಗ್ ಅಬ್ನಾರ್ಮಲ್. ಯಾಕಂದ್ರೆ ಆ ಬ್ಲ್ಯಾಕ್ ಆಗೋದು ಯಾವಾಗ ಅಂದ್ರೆ ರಕ್ತ ಒಳಗಡೆನೆ ಸಂಗ್ರಹ ಆಗಿ ನಿಧಾನಕ್ಕೆ ಆಮೇಲೆ ಹೊರಗಡೆ ಬಂದ್ರೆ ಅದಲ್ಲಿ ಬ್ಲ್ಯಾಕ್ ಆಗಿರುತ್ತೆ ಸಾಮಾನ್ಯ. ಓಕೆ, ಅಂದ್ರೆ ನಮ್ಮ ಪೀರಿಯಡ್ಸ್ ಆನ್ ಟೈಮ್ ಆದ್ರೆ ಇಂಥದೆಲ್ಲ ಪ್ರಾಬ್ಲಮ್ ಆಗೋದಿಲ್ವಾ ಅಂತ? ಕರೆಕ್ಟ್ ಆಗಿ ಆಗಲ್ಲ, ಸಾಮಾನ್ಯವಾಗಿ ಆಗಲ್ಲ. ಅಕಸ್ಮಾತ್ ಆ ಟೈಮಲ್ಲೂ ಹೀಗಾಗ್ತಿದೆ, ತೀರಾ ಡಾರ್ಕ್ ಬ್ಲ್ಯಾಕಿಶ್ ಬಂತು ಅಂದ್ರೆ ದಟ್ ಈಸ್ ಅಬ್ನಾರ್ಮಲ್, ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್. ಯಾಕೆ ಅಂತ. ಇನ್ನೊಂದು ಸ್ವಲ್ಪ ಗ್ರೇಯಿಶ್ ಕಲರು ಆ ಥರ ಏನಾದ್ರು, ಅಥವಾ ಸ್ವಲ್ಪ ಜಾಸ್ತಿ ಎಲ್ಲೋ ಅಂದ್ರೆ ಈ ಬ್ರೈಟ್ ಎಲ್ಲೋ ಅಂತಲ್ಲ, ಸ್ವಲ್ಪ ಎಲ್ಲೋ ಇಷ್ಟ ತರ ಆ ತರ ಇದ್ರೆ. ಇನ್ನೊಂದು ಸ್ಮೆಲ್, ಈಗ ಪೀರಿಯಡ್ಸ್ ಬ್ಲಡ್ಗೆ ಒಂದು ಸ್ಮೆಲ್ ರೆಗ್ಯುಲರ್ ಆಗಿ ಒಂದು ನಾರ್ಮಲ್ ಸ್ಮೆಲ್, ವಿ ಆಲ್ ನೋ ಇಟ್. ಅದು ಬಿಟ್ಟು ಯಾವ್ದಾದ್ರು ಸ್ವಲ್ಪ ಕೊಳ್ತಿರೋ ಸರ ಏನಾದ್ರು ಸ್ಮೆಲ್ ಬರ್ತಿದೆ, ಸ್ವಲ್ಪ ಅಬ್ನಾರ್ಮಲ್ ಸ್ಮೆಲ್ ಅಂತ ಅನ್ಸುತ್ತೆ. ಈಗ ಸಹಜವಾಗಿ ಏನಂದ್ರೆ ಪೀರಿಯಡ್ಸ್ ಆಗಿರೋರು ಓಡಾಡ್ತಾ ಇದ್ರೆ ಏನು ಸ್ಮೆಲ್ ಹೊರಗಡೆ ಅವ್ರಿಗೆ ಫೀಲ್ ಆಗಲ್ಲ. ಬಟ್ ಇಫ್ ಯು ಸ್ಟಿಲ್ ಫೀಲ್ ದಟ್ ಹೊರಗಡೆ ಸ್ಮೆಲ್ ಬರ್ತಾ ಇದೆ, ಅಷ್ಟು ಬ್ಲಡ್ ಸ್ಮೆಲ್ ಆಗ್ತಾ ಇದೆ ಅಂತ ಅಂದ್ರೆ ದೆನ್ ಇಟ್ ಈಸ್ ಅಬ್ನಾರ್ಮಲ್. ಮೇ ಬಿ ಸಮ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಯು ಹ್ಯಾವ್ ಟು ಗೋ ಟು ದ ಡಾಕ್ಟರ್. ಫ್ಲೋ ಕೂಡ ಹಾಗೆ. ಒಂದು ಸೈಕಲ್ ಅಲ್ಲಿ, ಒಂದು ಪೀರಿಯಡ್ಸ್ ಅಲ್ಲಿ ಸಾಮಾನ್ಯ 3 ದಿನ 4 ದಿನದಲ್ಲಿ 50 ರಿಂದ 80 ml ತನಕ ಬ್ಲಡ್ ಹೋಗುತ್ತೆ. ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಹೆಚ್ಚು ಕಮ್ಮಿ ಆಗುತ್ತೆ. ಅದು ಜಾಸ್ತಿ ಆದ್ರೆ ಅಬೋವ್ 80 ml 100 ml ಗಿಂತ ಜಾಸ್ತಿ ಅಂದ್ರೆ ಈಗ ದಿನಕ್ಕೆ 2 ರಿಂದ 3 ಪ್ಯಾಡ್ ಚೇಂಜ್ ಮಾಡ್ಬೇಕಾಗತ್ತೆ. ಒಂದು ಪ್ಯಾಡ್ ಚೇಂಜ್ ಮಾಡೋದು ಅಂದ್ರೆ ಏನು, ಪ್ಯಾಡ್ ಫುಲ್ ಏನ್ ಆಗಿರಲ್ಲ ಅಲ್ವಾ, ಒಂದು ಸ್ಪಾಟು ಇಲ್ಲ ಅನ್ನೋಷ್ಟು ಆಗಿರಲ್ಲ, ಅದಕ್ಕಿಂತ ಮುಂಚೆನೆ ಚೇಂಜ್ ಮಾಡಿರ್ತೀವಿ. ಒಂದು ಅರ್ಧ ಮುಕ್ಕಾಲ್ ಪ್ಯಾಡ್ ಆಗೋಷ್ಟ್ರಲ್ಲಿ ಚೇಂಜ್ ಮಾಡಿರ್ತಾರೆ ಸಾಮಾನ್ಯ. ಆ ಥರ ದಿನಕ್ಕೊಂದು 2-3 ಪ್ಯಾಡ್ ಚೇಂಜ್ ಆಗ್ಬೇಕು. ಇಲ್ಲ ಗಂಟೆಗೊಂದ್ಸಲ ಚೇಂಜ್ ಮಾಡುವಷ್ಟು ಬ್ಲೀಡಿಂಗ್ ಆಗ್ತಾ ಇದೆ, ದೆನ್ ಇಟ್ ಈಸ್ ಅಬ್ನಾರ್ಮಲ್, ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಯಾವ್ದಾದ್ರು ಕಾರಣಕ್ಕಿರ್ಬೋದು, ಸೊ ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಗರ್ಭಕೋಶದಲ್ಲಿ ಏನಾದ್ರು ಸಮಸ್ಯೆಗಳಿರ್ಬೋದು, ಗೊತ್ತಿಲ್ಲ. ಸೊ ಅದನ್ನ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಹೋಗ್ಬೇಕು. ಒಂದು ಫ್ಲೋ ಕಲರ್ ಬ್ಲ್ಯಾಕಿಶ್ ಅಥವಾ ಯಾವ್ದಾದ್ರು ಬ್ರೈಟ್ ರೆಡ್ ಲೈಟ್ ಬ್ರೌನ್ ಬಿಟ್ಟು ಬೇರೆ ಕಲರ್ಗೆ ಹೋಯ್ತು ಅಂತ ಆದ್ರೆ, ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಆದ್ರೆ, ಮತ್ತೆ ತೀರಾ ಜಾಸ್ತಿ ನೋವು ಬರ್ತಾ ಇದೆ ಅಂತ ಆದ್ರೆ, ತೀರಾ ಕಡಿಮೆ ಫ್ಲೋ ಇದೆ ಅಂತ ಆದ್ರೆ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ತೀರಾ ಜಾಸ್ತಿ ಫ್ಲೋ ಇದೆ ಅಂದ್ರೂ, ಇಫ್ ಇಟ್ ಇಸ್ ಅಬೋವ್ 80 ml or 100 ml, 80 ml ಅಂತ ಅಂತೀವಿ, ಕೆಲವೊಂದ್ಸಲ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ. ಇವನ್ ಇಫ್ ಯು ಕನ್ಸಿಡರ್ ಇಟ್ ಆಸ್ 100 ml, ಅದಕ್ಕಿಂತ ಜಾಸ್ತಿ ಆದ್ರೆ ದೆನ್ ಇಟ್ ಈಸ್ ಅಬ್ನಾರ್ಮಲ್, ಹ್ಯಾವ್ ಟು ಮೀಟ್ ದ ಡಾಕ್ಟರ್. ಎಸ್, ಈಗ ಫಸ್ಟ್ ಡೇ ಕೆಲವರಿಗೆ ಜಾಸ್ತಿ ಬ್ಲೀಡಿಂಗ್ ಇರೋದಿಲ್ಲ, ಮೇ ಬಿ ಅವ್ರು ಒಂದ್ ಪ್ಯಾಡ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ, ಬಟ್ ಪ್ಯಾಡ್ ಚೇಂಜ್ ಮಾಡ್ಬೇಕು ಎವ್ರಿ 6 hours ಮಾಡ್ಲೇಬೇಕು. ಬಟ್ ಆ ತರ ಇರುತ್ತೆ ಕೆಲವರಿಗೆ, ಫ್ಲೋ ಇರೋದಿಲ್ಲ. ಸೆಕೆಂಡ್ ಡೇ ಇರುತ್ತೆ ಕೆಲವರಿಗೆ ತುಂಬಾ ಫ್ಲೋ, ಕೆಲವರಿಗೆ 3 ಡೇನು ಇರೋದಿಲ್ಲ, ನಾರ್ಮಲ್ ಫ್ಲೋನೇ ಇರುತ್ತೆ. ಅದೂನು ನಾರ್ಮಲ್ ಹಾಗಿದ್ರೆ. ತೀರಾ ಕಡಿಮೆ ಅಂದ್ರೆ ಎಷ್ಟು ಕಡಿಮೆ ಅಂತ. ಈಗ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ ಫ್ಲೋ ಹೆಚ್ಚು ಕಮ್ಮಿ ಆಗತ್ತೆ. ಕೆಲವರಿಗೆ 3 ದಿನ ಚೆನ್ನಾಗಿ ಫ್ಲೋ ಆಗುತ್ತೆ, ಇನ್ನು ಕೆಲವರಿಗೆ ತುಂಬಾ ಕಡಿಮೆ. ಅವ್ರು ಪ್ಯಾಡ್ ಚೇಂಜ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಚೇಂಜ್ ಮಾಡ್ತಾರೆ ಹೊರತು ಇಡೀ ದಿನಕ್ಕೆ ಒಂದು ಪ್ಯಾಡ್ ಇದ್ರೆ ಸಾಕಾಗತ್ತೆ ಅವ್ರಿಗೆ, ಅಷ್ಟೇ ಫ್ಲೋ ಇರುತ್ತೆ ಒಂದೊಂದ್ಸಲ. ದ್ಯಾಟ್ ಈಸ್ ಕ್ವೈಟ್ ನಾರ್ಮಲ್ ಫಸ್ಟ್ ಡೇಗೆ ಅಥವಾ ಎಲ್ಲ, ಏನು ಸಮಸ್ಯೆ ಇಲ್ಲ. ಆದ್ರೆ ಬ್ಲೀಡಿಂಗೇ ಆಗ್ತಾ ಇಲ್ಲ, ವೆರಿ ಲೈಕ್ ಒಂದು 5 ml 10 ml ಆಗ್ತಾ ಇದೆ ಒಂದು ದಿನಕ್ಕೆ, ಅಷ್ಟೇ ಆಗ್ತಾ ಇದ್ರೆ ದೆನ್ ಇಟ್ ಈಸ್ ಅಬ್ನಾರ್ಮಲ್. ಫ್ಲೋ ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಆ ಫ್ಲೋ ಅಂದ್ರೆ ಏನು, ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಗರ್ಭಕೋಶದ ಒಳಗೆ ಒಂದು ಲೈನಿಂಗ್ ಬೆಳೆದಿರುತ್ತೆ, ಅದು ಹೊರಗಡೆ ಹೋಗ್ಬೇಕಲ್ಲ. ಇಫ್ ಇಟ್ ಇಸ್ ನಾಟ್ ಗೋಯಿಂಗ್, ಒಂದು ಅದು ಗ್ರೋತ್, ಎಂಡೋಮೆಟ್ರಿಯಂ ಗ್ರೋತ್ ಆಗಿನೂ ಹೊರಗಡೆ ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ಡೆವಲಪ್ಮೆಂಟೇ ಆಗಿಲ್ಲ ಸರಿಯಾಗಿ ಅಂತ ಅರ್ಥ ಅಲ್ವಾ. ಬರೀ ತೀರಾ ಕಡಿಮೆ ಆಗ್ತಿದ್ರೆ, ಸೊ ತೀರಾ ಕಡಿಮೆ ಆದ್ರೂ ಕೂಡ ಇಟ್ ಈಸ್ ಬೆಟರ್ ಯು ಕನ್ಸಲ್ಟ್ ದ ಡಾಕ್ಟರ್ ವೈ ಇಟ್ ಈಸ್ ಟೂ ಲೋ ಅಂತ, ಫ್ಲೋ ಇಸ್ ಲೋ ಅಂತ. ಈಗ ತುಂಬಾ ಜನರ ಒಂದು ಕ್ವೆಶನ್ ಇದೆ, ಈಗ ಫ್ಲೋ ಯಾರಿಗೆ ಜಾಸ್ತಿ ಆಗುತ್ತಲ್ಲ, ತುಂಬಾ ಜಾಸ್ತಿ, ಈಗ 7 days 6 days ಈ ತರ ಫ್ಲೋ ಅವ್ರಿಗೆ ಹೊಟ್ಟೆ ನೋವು ಕಡಿಮೆ ಇರುತ್ತೆ. ಮತ್ತೆ ಯಾರಿಗೆ ಕಡಿಮೆ ಫ್ಲೋ ಆಗುತ್ತಲ್ಲ 3 days 4 days 2 days ಅವರಿಗೆ ಹೊಟ್ಟೆ ನೋವು ಜಾಸ್ತಿ ಇರುತ್ತೆ. ಹಾಗೇನಿಲ್ಲ ಆಕ್ಚುಲಿ ಆ ತರದೊಂದು. ಆದ್ರೆ ನೋವಾಗುವಾಗ ಈಗ ಯಾರಿಗೆ 7 ದಿನ ಪೀರಿಯಡ್ಸ್ ಆಗುತ್ತೆ, 7 ದಿನ ಬ್ಲೀಡಿಂಗ್ ಇರುತ್ತೆ, ನೋವಾಗುವಂಥದ್ದು ಫಸ್ಟ್ 2-3 days ಅಲ್ಲೇ ಸಾಮಾನ್ಯವಾಗಿ.
ಆಮೇಲೆ ನೋವಾಗಲ್ಲ. 5th 6th ಡೇ ಎಲ್ಲ ಕಡಿಮೆ ಇರುತ್ತೆ, ಫ್ಲೋ ಏನು ತುಂಬಾ ಜಾಸ್ತಿ ಆಗೋದಿಲ್ಲ. ಫಸ್ಟ್ ನೋವಾಗೋದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಸಾಮಾನ್ಯ. ಅದಕ್ಕಿಂತ ಜಾಸ್ತಿನೂ ನೋವಾಗ್ತಿದ್ರೆ ಬೇರೆ ಕಾರಣಗಳು ಇರಬಹುದು. ಬರೀ ಪೀರಿಯಡ್ಸ್ ಪೈನ್ ಆಗಿಲ್ಲದೆ ಇರ್ಬೋದು, ಏನಾದರೂ ಫೈಬ್ರಾಯ್ಡ್ ಇರ್ಬೋದು, ಸಿಸ್ಟ್ ಇರಬಹುದು, ಅಥವಾ ಅನಿಮಿಯಾ ಇದ್ರೂ ಆಗ ಫ್ಲೋ ಹೆಚ್ಚು ಕಮ್ಮಿ ಆಗುತ್ತೆ, ನೋವು ಸಮಸ್ಯೆ ಆಗುತ್ತೆ. ಡೆಫಿಷಿಯನ್ಸೀಸ್ ಇದ್ರೆ ಆಗುತ್ತೆ, ಆಹಾರದಲ್ಲಿ ಡೆಫಿಷಿಯನ್ಸೀಸ್ ಇದ್ರೂ ಆಗುತ್ತೆ. ಎಸ್, ಬಹಳ ಒಳ್ಳೆ ಮಾಹಿತಿ ನಮಗೋಸ್ಕರ ಕೊಟ್ಟಿದ್ದೀರಾ. ಜೊತೆಗೆ ಈಗ ಒಂದು ಓವರ್ ಆಲ್ ಕನ್ಕ್ಲೂಡ್ ಮಾಡೋದಂದ್ರೆ ಏನ್ ಮಾತನ್ನ ಹೇಳ್ತೀರಾ? ಸೊ ಒಂದು ಮೊದಲನೇದಾಗಿ ಏನು ಅಂದ್ರೆ, ಪೀರಿಯಡ್ಸ್ ಅನ್ನೋದು ತುಂಬಾ ಸಹಜ ಪ್ರಕ್ರಿಯೆ, ಮುಟ್ಟಾಗತ್ತೆ ಪ್ರತಿಯೊಂದು ಹೆಣ್ಮಗುಗೂ. ನಾವು 10 ವರ್ಷದ ಮೇಲ್ಪಟ್ಟ ಎಲ್ಲಾ ಹೆಣ್ಮಕ್ಳಿಗೂ 10, 12, 45, 50, 52 ವರ್ಷದ ತನಕನೂ ಪೀರಿಯಡ್ಸ್, ಕೆಲವೊಬ್ರಿಗೆ 55 ತನಕನೂ ಆಗ್ತಿರತ್ತೆ. ಸೊ ಮೆನೋಪಾಸ್ ಆಗುವ ತನಕ ನಡೆಯುವಂಥ ಸಹಜ ಪ್ರಕ್ರಿಯೆ. ಅದ್ರ ಬಗ್ಗೆ ಭಯ ಪಟ್ಕೋಬಾರ್ದು, ಮುಜುಗರ ಪಟ್ಕೋಬಾರ್ದು, ಹೇಸಿಗೆ ಪಟ್ಕೋಬಾರ್ದು. ಇಟ್ಸ್ ಎ ವೆರಿ ನ್ಯಾಚುರಲ್ ಪ್ರಾಸೆಸ್. ಅದರಲ್ಲಿ ನೋವು ಇತ್ಯಾದಿ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕೆ ಹೊರತು ನನಗೆ ಯಾಕಪ್ಪ ಇದಾಯ್ತು ಬೇಡ. ಇನ್ನೊಂದು ಏನು ಅಂದ್ರೆ, ಮುಟ್ಟಿನ ಆರೋಗ್ಯ ಎಷ್ಟು ಚೆನ್ನಾಗಿದೆಯೋ ಹೆಣ್ಮಕ್ಳ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಹೌದು. ಸೊ ಹೌ ಯು ಮ್ಯಾನೇಜ್ ಯುವರ್ ಪೀರಿಯಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೀರಿಯಡ್ಸ್ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಓವರ್ ಆಲ್ ಹೆಲ್ತ್ ಕೂಡ ಹಾಳಾಗತ್ತೆ. ಇನ್ನೊಂದು ನಾವು ಮಾತಾಡಿರುವಂಥದ್ದು, ಪುಟ್ಟ ಮಕ್ಕಳಿಗೆ ಆಗ್ತಾ ಇದೆ, ತಾಯಂದಿರು ಮತ್ತೆ ಟೀಚರ್ಸು ಅಥವಾ ಅವ್ರ ಜೊತೆ ಇರುವಂತಹ ದೊಡ್ಡವರು ಅದನ್ನ ಸಹಜವಾಗಿ ಸ್ವೀಕಾರ ಮಾಡಿ, ಅಯ್ಯೋ ಏನೋ ಆಗೋಯ್ತು ಅಂತ ಭಯ ಪಡಿಸೋದಾಗಿರ್ಲಿ, ಅವ್ರಿಗೆ ಬೈಯೋದಾಗಿರ್ಲಿ, ಇಂಥದ್ದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಕೆಲವು ಮನೆಗಳಲ್ಲಿ ಮುಟ್ಬೇಡ ಅದು ಇದು ಅಂತ ಎಲ್ಲ ಇರುತ್ತೆ ಅಲ್ವಾ. ಸೊ ಪುಟ್ಟ ಮಗುನ ನೀನು ಅಲ್ಲಿ ಮುಟ್ಬೇಡ ಹೇಳ್ಕೊಡಿ, ನಿಮ್ಮೆಲ್ಲ ಆಚರಣೆ ಇದ್ರೆ ಹೇಳ್ಕೊಡಿ, ಬಟ್ ಭಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಆ ಭಯ ಕೂತ್ಕೊಂಡ್ ಬಿಡುತ್ತೆ, ಲೈಫ್ ಲಾಂಗ್ ಅವ್ರಿಗಿರುತ್ತೆ ಅದು ಆಮೇಲೆ. ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಮಕ್ಕಳಿಗೆ ಭಯ ಪಡಿಸ್ಬೇಡಿ, ಅವ್ರಿಗೆ ಹೇಳ್ಕೊಡಿ. ಖಂಡಿತ. ನಿಜವಾಗ್ಲೂ ಮಕ್ಕಳನ್ನ ಬೆಳೆಸುವಾಗ ಎಷ್ಟು ಕೇರ್ ಆಗಿ ಬೆಳೆಸ್ತಿರೋ, ಎಷ್ಟು ಹೀಗ್ ಮಾಡ್ಬೇಡ ಹಾಗ್ ಮಾಡ್ಬೇಡ ಅಂತ ಎಷ್ಟು ಮುದ್ದಾಗಿ ಹೇಳ್ಕೊಡ್ತಿರೋ. ಪೀರಿಯಡ್ಸ್ ಅದು ಎಷ್ಟೇ ವಯಸ್ಸಿಗೆ ಆಗಿರ್ಲಿ, ಆ ಪೀರಿಯಡ್ಸ್ ಆಗಿರೋ ಟೈಮಲ್ಲೂ ಕೂಡ ಹಾಗೇ ಟ್ರೀಟ್ ಮಾಡ್ಬೇಕು. ಅದನ್ನ ಮುಟ್ಬೇಡ, ಜೊತೆಗೆ ಅವರನ್ನು ಮುಟ್ಬೇಡ ಅನ್ನುವಂತ ಒಂದು ವಿಚಾರನೂ ಕೂಡ ಮಾಡ್ತಾರೆ. ಯಾಕಂದ್ರೆ ಯಾರೆಲ್ಲ ಮುಟ್ಟಾಗಿರ್ತಾರೋ ಅವರನ್ನು ಮುಟ್ಬಾರ್ದು ಅನ್ನೋದು ಬೇರೆಯವ್ರಿಗೆ ಹೇಳ್ಕೊಟ್ಟಿರ್ತಾರೆ, ತಮ್ಮನ್ಗೂ ಅಣ್ಣನ್ಗೂ ಈ ತರದೆಲ್ಲ ಹೇಳ್ಕೊಟ್ಟಿರ್ತಾರೆ. ಅದೆಲ್ಲ ಈಗ ಕಡಿಮೆ ಆಗಿದೆ, ಬಟ್ ಮತ್ತಷ್ಟು ಕಡಿಮೆ ಆಗಿ ಅದು ತುಂಬಾ ನಾರ್ಮಲ್ ಆಗ್ಬೇಕು ಅನ್ನುವಂತ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಡೀತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೆ ತುಂಬಾ ಖುಷಿ ಆಯ್ತು ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ. ನಿಮ್ಗೂ ಕೂಡ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.